ಇಬರಿಯ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಆನೆಗಳ ಅಂತಿಮ ಪಟ್ಟಿಯನ್ನು ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಬಹಳ ಪ್ರಮುಖವಾಗಿ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಭಾಗಿಯಾಗದೇ ಇರೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾಯಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಅಭಿಮನ್ಯುಗೆ ಕೋಕ್ ನೀಡಲಾಗಿದೆ, ಯಾವ ಕಾರಣಕ್ಕಾಗಿ ಅಂತ? ದಸರಾ ಆನೆಗಳನ್ನು ಸೆಲೆಕ್ಟ್ ಮಾಡುವಾಗ ಆನೆಗಳ ವಯಸ್ಸು, ಆನೆಗಳ ಹೆಲ್ತ್ ಸ್ಟೇಟಸ್ಸು ಮತ್ತು ಆನೆಗಳು ಕಮಾಂಡ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಮತ್ತು ಜನರೊಂದಿಗೆ ಬಿಹೇವಿಯರ್ ಯಾವ ರೀತಿ ಇದೆ, ಇದನ್ನೆಲ್ಲ ಓವರಾಲ್ ಒಂದು ಪರಿಶೀಲನೆ ಮಾಡಿಕೊಂಡು ಅದರ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡು ನಾವು ಸಲ್ಲಿಸಿದ್ದೇವೆ. ನಮ್ಮ ಮುಖ್ಯ ವನ್ಯಜೀವಿ ಪರಿಪಾಲಕರು ಕರ್ನಾಟಕ ಇವರು ಸೆಲೆಕ್ಟ್ ಮಾಡಿ ಕಳಿಸಿರುವುದರಲ್ಲಿ ನಮ್ಮ ಅಭಿಮನ್ಯು ಆನೆ ಇಲ್ಲ ಅದರಲ್ಲಿ. ಅದಕ್ಕೆ 60 ವರ್ಷ ದಾಟಿರೋದ್ರಿಂದ ನಿವೃತ್ತಿಯನ್ನು ನಾವು ಪರಿಗಣಿಸಿದ್ದೇವೆ. ಈ ನಿನ್ನೆ ಪಟ್ಟಿ ರಿಲೀಸ್ ಆಗಿದ್ದ ಕಾರಣದಿಂದಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅಭಿಮನ್ಯುವನ್ನು ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಕೊಡೋದಕ್ಕೆ ಯಾಕೆ ಅರಣ್ಯ ಇಲಾಖೆ ಹಿಂದೇಟಾಕಿದೆ ಅಂತ ಪ್ರಶ್ನೆ ಸರ್. ಇಲ್ಲ, ಇದು ಗೌರವವೇ. ಏಕೆಂದರೆ ಒಂದು ಆನೆಗೆ ಒಂದು ಜೀವಿ ಯಾವುದೇ ಆದರೂ ಕೂಡ ಏಜ್ ಈಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏಜ್ ಆದಂಗೆ ಅದಕ್ಕೆ ಒಂದು ಶಕ್ತಿಯು ಕುಂದಬಹುದು. ಇದು ಒಂದು ಉತ್ತಮವಾದ ಒಂದು ಆನೆನೇ ಇರ್ಬೋದು, ನಾವೇ ಇರ್ಬೋದು. ಒಂದು ವಯಸ್ಸು ಅನ್ನೋದು ಈಗ ನಮಗೂ ಕೂಡ 60 ವರ್ಷ ಆದಮೇಲೆ ನಿವೃತ್ತಿ ಕೊಡ್ತಾರೆ, ಆನೆಗೂ ಕೂಡ 60 ವರ್ಷಕ್ಕೆ ನಿವೃತ್ತಿಯನ್ನು ಪರಿಗಣಿಸಿದ್ದೇವೆ. ಅದೇ ಒಂದು ಕಾರಣ, ಬೇರೆ ಯಾವುದೇ ಕಾರಣ ಇಲ್ಲ. ಈ ದಸರಾ ಆನೆಗಳನ್ನು ಆಯ್ಕೆ ಮಾಡುವಂಥ ಕ್ರೈಟೀರಿಯಾಗಳು ಏನು ಸರ್? ಅದು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತು ಅಂತ? ಈಗ ಎಲ್ಲ ಕ್ಯಾಂಪ್ಗಳು 7 ಕ್ಯಾಂಪ್ಗಳಿಗೆ ನಾವು ನಮ್ಮ ಅಧಿಕಾರಿಗಳು ಮತ್ತು ಪಶುವೈದ್ಯಾಧಿಕಾರಿಗಳ ತಂಡ ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲ ಭೇಟಿ ನೀಡಿ ಆನೆ ಯಾವ ರೀತಿ ಇದೆ, ಅದರ ವಯಸ್ಸು, ಅದರ ತೂಕ ಮತ್ತು ಅದರ ಒಂದು ಊಟ ಮಾಡುತ್ತಿರುವ ರೀತಿ, ಆಹಾರ ಸೇವನೆ ಮತ್ತು ಅದರ ಜನರಲ್ ಬಿಹೇವಿಯರ್ ವಿತ್ ಪೀಪಲ್ ಮತ್ತು ಆನೆ ಮಾಹುತ ಮತ್ತು ಕಾವಾಡಿ ಜೊತೆ ಇರುವ ಸಂಬಂಧ ಮತ್ತು ನೀಡುವ ಕಮ್ಯಾಂಡ್, ಅದೇನು ಮಾಹುತ ಮತ್ತು ಕಾವಾಡಿ ಕಮ್ಯಾಂಡ್ ಕೊಡ್ತಾನೆ ಅದು ಪಾಲಿಸ್ತಾ ಇದೆಯಾ, ಎಷ್ಟು ಸ್ಪಂದಿಸ್ತಾ ಇದೆಯಾ ಮತ್ತು ಅದು ನಿಯಂತ್ರಣದಲ್ಲಿ ಇದೆಯಾ ಅನ್ನುವ ಅಂಶಗಳೇ ಮುಖ್ಯವಾದ ಅಂಶಗಳು. ಮತ್ತೊಂದು ಆನೆ ಆದಂಥ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ನ ಹೊಂದಿರುವಂಥ ಭೀಮಾ ಆನೆ ಕೂಡ ಈ ಬಾರಿ ಕಾಯ್ದಿರಿಸಿದೆ, ಯಾವ ಕಾರಣಕ್ಕಾಗಿ ಅಂತ? ಭೀಮಾ ಮಸ್ತ್ ಆನೆಗಳಿಗೆ ಮಸ್ತ್ ಅನ್ನೋದು ಒಂದು ಬರ್ತದೆ. ಮಸ್ತ್ ಆಗುವಾಗ ಅವಕ್ಕೆ ಒಂದು ಹಾರ್ಮೋನಲ್ ಒಳಗಡೆ ಇರುವಂತಹ ಒಂದು ಏನು ಹಾರ್ಮೋನಲ್ ಬದಲಾವಣೆಗಳಾದಾಗ ಸ್ವಲ್ಪ ಅದರ ಸ್ವಭಾವದಲ್ಲಿ ಏರುಪೇರು ಆದಾಗ ಅದು ಅದು ಉತ್ತಮ ರೀತಿಯಲ್ಲಿ ಬಂದಾಗ ಬಹುಶಃ ಅದನ್ನು ನಾವು ಸ್ಪೇರಲ್ಲಿ ಇಟ್ಕೊಂಡಿದ್ದೀವಿ. ಎಷ್ಟು ದಿನಗಳ ಕಾಲ ಈ ಮಸ್ತು ಆನೆ ಅಲ್ಲಿ ಇರುತ್ತೆ ಮತ್ತು ಭೀಮಾ ಮುಂದಿನ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆಯಾ ಸರ್ ಅಂತ? ಈಗ ನಮ್ಮ ಎಲ್ಲ ಅನುಭವ ಹೇಳುವಂಗೆ ಮತ್ತು ಮಾವುತರು, ಕಾವಾಡಿಗಳು ಮತ್ತು ಅಧಿಕಾರಿಗಳು ಹೇಳುವಂಗೆ ಮಸ್ತ್ ಬಂದಾಗ ಆನೆಗೆ ಬಹುಶಃ ಒಂದು ತಿಂಗಳ ಅವಧಿಗಿಂತ 6 ತಿಂಗಳು 8 ತಿಂಗಳವರೆಗೂ ಕೂಡ ವಿಸ್ತರಣೆ ಆಗ್ತದೆ. ಜನರಲಿ 1-2 ತಿಂಗಳವರೆಗೆ ಇರುವಂಥದ್ದು ಇರ್ತದೆ. ಅದು ಮಧ್ಯೆ ಏರುತ್ತೆ ಮತ್ತು ಇಳಿಯುತ್ತೆ ಅನ್ನೋದನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ಅದು ಮಸ್ತಲ್ಲಿ ಸ್ವಲ್ಪ ಇರೋದರಿಂದ ಅದು ಒಂದು ಸ್ವಭಾವವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಗಜಪಯಣ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಅರಮನೆಯನ್ನು ಯಾವಾಗ ಆನೆಗಳು ಪ್ರವೇಶ ಮಾಡುತ್ತೆ ಅಂತ? ಗಜಪಯಣ 26ನೇ ತಾರೀಕು. ಎಲ್ಲರಿಗೂ ಸ್ವಾಗತ, ತಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇನ್ನು ಗಜಪಯಣ ಅರಮನೆ ಪ್ರವೇಶ ಮಾಡೋದು? ಅರಮನೆ 28ಕ್ಕೆ ಬೆಳಗ್ಗೆ ಇದನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಈ ಬಾರಿಯ ಆನೆಗಳ ಆಯ್ಕೆ ಸಂದರ್ಭದಲ್ಲಿ ಸಾಕಷ್ಟು ಆನೆಗಳ ಕೊರತೆ ಉಂಟಾಯಿತು. ಆನೆಗಳ ಸೆಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಹಲವು ಆನೆಗಳಿಗೆ ಮಸ್ತಿತ್ತು ಅನ್ನುವಂಥ ಕೆಲವೊಂದಷ್ಟು ವಿಚಾರಗಳು ಚರ್ಚೆ ಆಗಿತ್ತು ಸರ್. ಇದು ಈಗ ನೋಡಿ, ಒಂದು ಆನೆಗಳು ಅಂದರೆ ಅವು ಪ್ರಾಣಿಗಳು, ಅವು ನಿಸರ್ಗದ ನಿಯಮಗಳಿಗೆ ಒಳಪಟ್ಟಿರ್ತವೆ. ನಿಸರ್ಗದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಅದು ಮಸ್ತ್ ಅನ್ನೋದು ಅದೇನೂ ಅಲ್ಲ, ಅದು ಒಂದು ಹಾರ್ಮೋನಲ್ ಚಟುವಟಿಕೆ, ಅದು ಹಾರ್ಮೋನಲ್ ಏರುಪೇರುಗಳು ಆಗುವಂಥದ್ದು. ಆವಾಗ ಅದರ ಸ್ವಭಾವ ಆಗುತ್ತೆ, ಕಣ್ಣಿನ ಒಂದು ಕಡೆಯಿಂದ ಸೋರ್ತಾ ಇರುವಂಥದ್ದು, ಇವೆಲ್ಲ ಆಗುತ್ತೆ ಅಷ್ಟೇ. ಸರ್, ಅಭಿಮನ್ಯುವಿನ ಬಳಿಕ ಚಿನ್ನದ ಅಂಬಾರಿ ಹೊರುವ ಆನೆ ಯಾವುದು ಅನ್ನುವಂಥದ್ದು ಚರ್ಚೆ ಆಗ್ತಾಯಿದೆ ಸರ್. ಇದು ಯಾವ ಆನೆ ವಹಿಸ್ಕೊಳ್ಬೋದು? ಈಗ ನಿಮಗೆ ಪಟ್ಟಿಯಲ್ಲಿ 1, 2, 3 ಯಾವುದಿದ್ದಾವೆ ಅವನ್ನ ನಾವು ಗಮನ ಇಟ್ಕೊಂಡು ಮರದ ಅಂಬಾರಿಯನ್ನು ಹೊತ್ತು ತಾಲೀಮನ್ನು ಪ್ರಾಕ್ಟೀಸ್ ಮಾಡುವಾಗ ಅವುಗಳ ಒಂದು ಯಾವುದು ಉತ್ತಮ ರೀತಿಯಲ್ಲಿ ಇದೆ ಅನ್ನೋದನ್ನು ಗಮನಿಸಿ ಅದನ್ನು ನಾವು ಫೈನಲ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಸ್ಪೇರ್ ಕೂಡ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ವಾಡಿಕೆಯಂತೆ. ಇದು ಹಿಂದೆಯಿಂದ ನಡ್ಕೊಂಡು ಬಂದಿರೋದು. ಥ್ಯಾಂಕ್ ಯು. ಇದು ಅರಣ್ಯಾಧಿಕಾರಿಗಳ ಮಾತುಗಳು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.